ಮಕ್ಕಳೇ, ಇವತ್ತು ಘಾತಾಂಕಗಳ ಬಗ್ಗೆ ಇಂಟ್ರೊಡಕ್ಷನ್. ನಿಮಗೆ ಇಂಟ್ರೊಡಕ್ಷನಲ್ಲಿ ಪಾಠದಲ್ಲಿ ಅಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ, ನಿಮಗೆ ಸುವೇಗ ಕಂಪ್ಲೀಟ್ ಮಾಡೋದ್ರಲ್ಲೇ ತುಂಬ ಇಂಟ್ರೆಸ್ಟ್ ಅಂತ ನನಗೆ ಅದರದ್ದು ವ್ಯೂಸಿಂದನೇ ಗೊತ್ತಾಗ್ತಾ ಇದೆ. ಆದರೂ ನನಗೆ ಈಗ ಬೇಸಿಕ್ ನಿಮಗೆ ಗೊತ್ತಿರಬೇಕಲ್ವ, ಘಾತಾಂಕಗಳು ಮಾಡಬೇಕಾದ್ರೆ ಏನೆಲ್ಲ ನಿಮ್ಗೆ ಗೊತ್ತಿರಬೇಕು ಅಂತ. ಕೆಲವರಾದರೂ ಇರ್ತೀರ, ಒಂದು 10ರಲ್ಲಿ ಒಬ್ಬರಾದರೂ ನನಗೆ ಅದರದ್ದು ಬೇಸಿಕ್ ಏನು ತಿಳ್ಕೊಬೇಕು, ನಾನೇ ಟ್ರೈ ಮಾಡಬೇಕು ಅಂತ ಇರುವ ಮಕ್ಕಳು ಇರ್ತಾರಲ್ಲ, ಅಂಥ ಮಕ್ಕಳು ಇದನ್ನು ಸ್ವಲ್ಪ ನೋಡಿ ಟ್ರೈ ಮಾಡಲಿಕ್ಕಾದರೆ ಮಾಡಿ. ನಾಳೆಯಿಂದ ಘಾತಾಂಕಗಳ ಆಟ ಇದ್ರದ್ದು ಸುವೇಗದ ಲೆಕ್ಕನ ಹಾಕೋಣ. ಓಕೆ, ಈಗ ನೀವು ಈ ಕ್ಲಾಸ್ದಲ್ಲಿ ಕಲಿತೇ ಇರಲೇಬೇಕಾದಂಥ ಕೆಲವು ಅಂಶಗಳು, ಇದು ನೀವು ಸಣ್ಣ ಕ್ಲಾಸಲ್ಲೂ ಕಲ್ತಿರ್ಬೋದು. ಘಾತಾಂಕ ಅಂತ ಹೇಳಿದ್ರೆ ಓದೋದು, ಘಾತಾಂಕಗಳ ಆಟ ಪಾಠದ ಹೆಸರು. ಅದರಲ್ಲಿ ಏನೆಲ್ಲ ಕಲ್ತಿರಬೇಕು, ಬೇಸಿಕ್ ಏನಂತ ನೋಡಿ ಮಕ್ಕಳೇ. ಎ ಘಾತ 8 ಅಂತ ಕೊಟ್ಟೆ ಅಂತ ತಿಳ್ಕೊಳ್ಳಿ. ಇದನ್ನು ಏನಂತ ಹೇಳ್ತೀವಿ ಅಂದರೆ ಘಾತ ಸೂಚಿ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? 8ಅನ್ನು ಏನಂತ ಹೇಳ್ತೀವಿ? ಘಾತ ಸೂಚಿ. 8ಅನ್ನು ನಾವು ಘಾತ ಸೂಚಿ. ಎಯನ್ನು ಆಧಾರ ಸಂಖ್ಯೆ. ಓಕೆ, ಆಗ ನಮಗೆ ಏನೆಲ್ಲ ಕೇಳ್ಬೋದು ಅಂತ ಗೊತ್ತಾಯ್ತಲ್ಲ. ಇದರಲ್ಲಿ ಫಸ್ಟ್ ಒಂದು ವರ್ಡ್ ಆನ್ಸರ್ ಕೇಳ್ಬೋದು. ಕೆಳಗೆ ಈಗ 2ರ ಘಾತ 3 ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ, 8 ಬೇಡ. ಆಗ ಇದನ್ನು ಏನಂತ ಹೇಳ್ತೀವಿ ನಾವು? ಆಧಾರ ಸಂಖ್ಯೆ ಅಂತ ಹೇಳ್ತೀವಿ. ಇದನ್ನು ಏನಂತ ಹೇಳ್ತೀವಿ? ಘಾತ ಸೂಚಿ. ಈಗ 0.2 ಘಾತ 3/4 ಅಂತಿದ್ರೆ ಇದು 3/4 ಅಂತ ಹೇಳಿದೇನು? ಘಾತ ಸೂಚಿ. 0.2 ಅಂತ ಹೇಳಿದೇನು? ಆಧಾರ ಸಂಖ್ಯೆ. ಅರ್ಥ ಆಯ್ತಲ್ವ? ಯಾವುದೇ ನಂಬರ್ ಕೊಡಲಿ, ಬರೇ ಇದು ಅಂತಲ್ಲ, ಏನು ಕೊಟ್ಟರು ಆಧಾರ ಸಂಖ್ಯೆ ಯಾವುದು? ಇದನ್ನು ಆಧಾರ ಸಂಖ್ಯೆ ಅಂತ ಹೇಳ್ತೀವಿ. ಈ ಘಾತವನ್ನು ಘಾತ ಸೂಚಿ ಅಂತ ಹೇಳ್ತೀವಿ. ಇದನ್ನು ಓದೋದು ಹೇಗೆ ಅಂತಲೂ ಗೊತ್ತಿರಬೇಕಲ್ಲ. ಎ ಘಾತ 8, ಎಯನ್ನು 8ರ ಘಾತಕ್ಕೆ ಏರಿಸಲಾಗಿದೆ ಅಂತ, ಅಥವಾ ಎ ಘಾತ 8, ಅದು ಈಸಿ ಅನಿಸುತ್ತೆ. ಎ ಘಾತ 8, ಇದು 2ರ ಘಾತ 3, ಇದು 0.2ರ ಘಾತ 3/4 ಅಥವಾ 4ನೇ 3, ಹೀಗೆ ಹೇಳ್ಬೋದು. ಓಕೆ, ಮೊದಲನೇ ಕಲ್ತಿರ್ಬೇಕಾಗಿರೋದು ಇದು ಘಾತ ಸೂಚಿ. ಸರಿಯಪ್ಪ, ನೀವು ಎ ಘಾತ 2 ಅಂತ ಬರ್ತೀರಿ. ಅರ್ಥ ಏನು? ಎಯನ್ನು ಎಷ್ಟು ಸಲ ಬರಿಬೇಕು ಅಂತ ಅರ್ಥ? 2 ಸಲ ಬರಿಬೇಕು ಅಂತ ಅರ್ಥ. ಈಗ 3ರ ಘಾತ 5 ಅಂತ ಕೊಟ್ಟಿದ್ದಾರೆ. ಆಗ 3ಅನ್ನು ಏನು ಮಾಡಬೇಕು? ಎಷ್ಟು ಸಲ ಗುಣಿಸ್ಬೇಕು ನಾವು? 5 ಸಲ ಗುಣಿಸ್ಬೇಕು. ಅರ್ಥ ಆಯ್ತಲ್ಲ? 3 ಗುಣಿಸು 3 ಗುಣಿಸು 3 ಗುಣಿಸು 3 ಗುಣಿಸು 3. ಆಗ ಟೋಟಲ್ ಎಷ್ಟು ಸಲ ಗುಣಿಸಿದ್ದೀವಿ? 5 ಸಲ ಗುಣಿಸಿ ಬರೆಯೋದು. ಒಂದು ವೇಳೆ 2ರ ಘಾತ 3 ಗುಣಿಸು 3ರ ಘಾತ 4 ಅಂತ ಕೊಟ್ಟಿದ್ರೆ 2ನೇ ಎಷ್ಟು ಸಲ ಬರಿಬೇಕಾಗುತ್ತೆ? 2ಅನ್ನು ನಾವು 3 ಸಲ ಬರಿಬೇಕಾಗುತ್ತೆ. ಗುಣಿಸು ಅಂತ ಹಾಕಿ 3ನೇ ಎಷ್ಟು ಸಲ ಬರಿಬೇಕು? 4 ಸಲ ಬರಿಬೇಕು. 3 ಗುಣಿಸು 3 ಗುಣಿಸು 3 ಗುಣಿಸು 3. ಓಕೆ, ಇದು ಹೇಗೆ ಬರೆಯೋದು ಅಂತ ಗೊತ್ತಾಯಿತು. ಇದನ್ನು ಘಾತ ರೂಪದಲ್ಲಿ ಕೊಟ್ಟು ನಾವು ಬರಿತಾ ಇರೋದು, ಇದನ್ನು ವಿಸ್ತರಿಸಿ ಬರಿತಾ ಇರೋದು. 3ರ ಘಾತ 5 ಅಂತ. ಒಂದು ವೇಳೆ ಅವರು ಇದನ್ನು ಕೊಟ್ಬಿಟ್ಟು ಘಾತ ರೂಪದಲ್ಲಿ ಬರೀರಿ ಅಂತಂದರೆ ಜಸ್ಟ್ ಅಷ್ಟೇ, 3ಅನ್ನು ಎಷ್ಟು ಸಲ ಕೊಟ್ಟಿದ್ದಾರೆ ಅಷ್ಟು ಸಲ ಬರೆಯೋದು. ಅರ್ಥ ಆಯ್ತಲ್ವಾ? ಇದನ್ನು ಅಷ್ಟೇ ಉಲ್ಟಾ ಪಲ್ಟಾ ಹೇಗೆ ಕೊಟ್ಟರು, ಹೀಗೆ ಕೊಟ್ಟರೆ ಇದನ್ನು ಕೊಟ್ಟರೆ ನೀವು ಇದನ್ನು ಮಾಡಲಿಕ್ಕೆ ಗೊತ್ತಿರಬೇಕು, ಅಥವಾ ಈ ರೀತಿ ಕೊಟ್ಟರೆ ನೀವು ಇದನ್ನು ಬರಲಿಕ್ಕೆ ಗೊತ್ತಿರಬೇಕು ಮಕ್ಕಳು. ಒಂದು ವೇಳೆ ಅವರು 54, ನೆಕ್ಸ್ಟು ಒಂದು 54 ಅಂತ ಕೊಟ್ಟರು ಅಂತ ತಿಳ್ಕೊಳ್ಳಿ. ಘಾತ ರೂಪದಲ್ಲಿ ಬರೀರಿ ಅಂತ ಹೇಳ್ತಾರೆ. ಏನು ಮಾಡ್ತೀರಾ? ಇದನ್ನು ನಮ್ಗೆ ಗೊತ್ತಿದೆ, ಅಪವರ್ತಿಸೋದು ಅವಿಭಾಜ್ಯ ಅಪವರ್ತನ ವಿಧಾನ ನೀವು ಕಲ್ತಿದ್ದೀರಲ್ವ. ವರ್ಗಮೂಲ ಕಂಡುಹಿಡಿಬೇಕಾದ್ರೆ ಏನು ಮಾಡ್ತಿದ್ವಿ? ಇದೇ ಥರ ತಾನೇ ಮಾಡ್ತಾ ಇರೋದು. ಬಿಡಿ ಸ್ಥಾನದಲ್ಲಿ 4 ಇದೆಯಾ ನೋಡ್ಕೊಳ್ತಿದ್ವಿ, 2ರಿಂದ ಭಾಗಿಸ್ಕೊಂಡು ಹೋಗ್ತಿದ್ವಿ. ಅದೇ ಥರ 2 2ಲಿ 4, 1 ಉಳಿತು, 2 7ಲಿ 14. ಈಗ ಇದು ಯಾವುದರಿಂದ ಮಗ್ಗಿಂದ ಹೋಗುತ್ತೆ? 3ನೇ ಮಗ್ಗಿಂದ. 3 9 27, ಪುನಃ 3 3ಲಿ 9. ಈಗ 54ಅನ್ನು ಹೇಗೆ ಬರಿತೀರಾ? 54 = 2 ಗುಣಿಸು 2 ಒಂದೇ ಸಲ ಇರೋದು. 3 ಎಷ್ಟು ಸಲ ಇದೆ? 3 ಸಲ ಇದೆ. ಫಸ್ಟ್ ಹೀಗೆ ಬರ್ಕೊಳ್ತೀರಾ, ಆಮೇಲೆ 2 ಗುಣಿಸು 3ರ ಘಾತ ಎಷ್ಟು ಬರಿತೀರಾ? 3 ಅಂತ ಬರಿತೀರಾ. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ರೀತಿ ಬರೆಯೋದು ಈಸಿ ಇದೆಯಲ್ವಾ? ಈ ರೀತಿಯ ಕ್ವಶನನ್ನು ಕೇಳ್ಬೋದು. ಆಮೇಲೆ 5ರ ಘಾತ 0 ಅಥವಾ ಯಾವುದೇ ಸಂಖ್ಯೆಯ ಘಾತ 0 ಬೆಲೆ ಏನಾಗಿರುತ್ತೆ ಮಕ್ಕಳೇ? 1. NMMS ಎಕ್ಸಾಮಲ್ಲಿ ಒಂದು ವರ್ಷ ಕೇಳಿದ್ರು ಮಕ್ಕಳೇ ಈ ರೀತಿ ತುಂಬ ದೊಡ್ಡ ಕ್ವಶನ್. 2ರ ಘಾತ 2 ಇದನ್ನೆಲ್ಲ ಲೆಕ್ಕ ಮಾಡ್ಬೋದು ಆಯಿತಾ? ಇಂಟು 8ರ ಘಾತ 4 ಇಂಟು 5 ಭಾಗಿಸು 2ರ ಘಾತ 6 ಇಂಟು 3ರ ಘಾತ 2 ಇಂಟು 5ರ ಘಾತ 2 ಅಂತ ಕೊಟ್ಬಿಟ್ಟು, ಇಷ್ಟು ಕೊಟ್ಬಿಟ್ಟು ಇದರ ಫುಲ್ ಘಾತ 0 ಅಂತ ಕೊಟ್ಟರು. ತುಂಬ ಹುಷಾರಿರೋ ಮಕ್ಕಳು ಎಲ್ಲ ಇದಕ್ಕೆಲ್ಲ ನಿಯಮಗಳಿದೆ, ನಿಯಮಗಳು ಬರ್ತದೆ, ಅದು ಹೇಳ್ಕೊಡ್ತೀನಿ. ಆ ನಿಯಮವನ್ನೆಲ್ಲ ಅಪ್ಲೈ ಮಾಡಿ ನೋಡಿದ್ರು. ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡುವಂಥ ಮಗು ಏನು ಮಾಡ್ದ? ಯಾವುದೇ ಸಂಖ್ಯೆಯ ಘಾತ 0 ಆದರೆ 1 ಅಂತ ಹೇಳಿದ್ದಾರೆ,
ಆಗ ಇದರ ಸಂಖ್ಯೆಯ ಘಾತ 0 ಆಗಿರೋದ್ರಿಂದ ಆನ್ಸರ್ ಏನು ಮಾಡೋದು ಬೇಡ, ಜಸ್ಟ್ ನಾವೇನಂತ ಬರೆದ್ರೆ ಸಾಕು, 1 ಅಂತ ಬರೆದ್ರೆ ಸಾಕು. ಈ ರೀತಿ ತುಂಬ ಹುಷಾರಿರೋ ಮಕ್ಕಳು ಇದನ್ನು ತಪ್ಪು ಮಾಡ್ತಾರೆ, ಆದರೆ ಸ್ವಲ್ಪ ಅಟೆಂಟಿವ್ ಆಗಿ ಸ್ವಲ್ಪ ನಾಟಿನೆಸ್ ಇರುವಂಥ ಮಕ್ಕಳು ಇದನ್ನು ಬೇಗ ಗ್ರಾಸ್ಪ್ ಮಾಡ್ತಾರೆ ಮಕ್ಕಳೇ. ಇದು ನನ್ನ ಅನುಭವದ NMMS ಎಕ್ಸಾಮಲ್ಲಿ ಮಾತ್ರ ಅಲ್ಲ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದರೂ ಈ ಥರದ ಕ್ವಶನ್ಸ್ ಕೊಟ್ಟರೆ ಆಗ ನಿಮಗೆ ಗೊತ್ತಿರಬೇಕು ಯಾವುದೇ ಸಂಖ್ಯೆಯ ಘಾತ 0 ಆದರೆ ಬೆಲೆ ಎಷ್ಟು ಅಂತ, 1 ಅಂತ. ಅಲ್ಲ, ಅಲ್ಲಿದೆ -1/5 ಅಂತೇಳಿದ್ರೆ ಮಕ್ಕಳು ಇಲ್ಲಿ ಗಮನ ಇಟ್ಟು ನೋಡಬೇಕು. ಘಾತ ಸಂಖ್ಯೆ ಬೆಸ ಸಂಖ್ಯೆಯಾಗಿದೆ. ಓಕೆ, ಘಾತ ಬೆಸ ಸಂಖ್ಯೆ ಆದಾಗ ಆನ್ಸರಲ್ಲಿ ನಮಗೆ ಮೈನಸ್ಸೇ ಬರುತ್ತೆ, -1 ಬರುತ್ತೆ. ಒಂದನ್ನು ಎಷ್ಟು ಸಲ ಗುಣಿಸಿದ್ರು ಉತ್ತರ 1 ತಾನೇ. ಆದರೆ ಇಲ್ಲಿ ಘಾತ ಸಂಖ್ಯೆ ಬೆಸ ಸಂಖ್ಯೆ ಆಗಿರೋದ್ರಿಂದ ಉತ್ತರ -1. ಅದೇ ನೋಡಿ -1/10 ಅಂತ ಕೊಟ್ಟೆ ಅಂತ ತಿಳ್ಕೊಳ್ಳಿ. ಓಕೆ, 10 ಅಂತ. ಆಗ ಘಾತ ಸಂಖ್ಯೆ ಏನಾಯಿತು, ಸಮಸಂಖ್ಯೆ ಆಯಿತು. ಸಮಸಂಖ್ಯೆ ಆದರೆ ಉತ್ತರದಲ್ಲಿ +1. ಅರ್ಥ ಆಯ್ತಲ್ಲ? ಇದು ನಮಗೆ ಲೆಕ್ಕಕ್ಕೆ ಬೇಕಾಗುತ್ತೆ, ಇದನ್ನು ಯೋಚನೆ ಇಟ್ಕೊಂಡ್ರಿ. ಯಾವುದೇ ನಂಬರ್ ಬರಲಿ, ಇಲ್ಲಿ ಬರೀ -1 ಅಂತಲ್ಲ, ಈಗ ಬೇಕಾದರೆ -2 ಅಂತೀರಿ. -2/3 ಅಂತ ಕೊಟ್ಟರು ಅಂತ ತಿಳ್ಕೊಳ್ಳಿ. ಈಗ ನಮ್ಗೆ ಗೊತ್ತು 2ಅನ್ನು 3 ಸಲ ಗುಣಿಸ್ಬೇಕು. -2 ಗುಣಿಸು -2 ಗುಣಿಸು -2. ಈಗ ಗುಣಿಸಿದಾಗ ಆನ್ಸರಲ್ಲಿ ಇಲ್ಲಿ ಘಾತ ಸಂಖ್ಯೆ ಇರೋದ್ರಿಂದ ಇಲ್ಲದ್ರೆ -*, ++*, ಅಂತ ಬರಿಬೇಕು. ಇಲ್ಲಿ ಘಾತ ಸಂಖ್ಯೆ ಬೆಸ ಸಂಖ್ಯೆ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ನೀವು ಮೈನಸ್ ಅಂತ ಬರೆದ್ಬಿಟ್ಟು 2 4 4 8 ಅಂತ ಬರಿಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಸಮಸಂಖ್ಯೆ ಕೊಟ್ಟರೆ ಉತ್ತರದಲ್ಲಿ ಪ್ಲಸ್ ಅಂತ ಬರಿಬೋದು. ನೆಕ್ಸ್ಟ್ ಇಲ್ಲಿ ಕಲಿಬೇಕಾದಂತೂ ಮೊದಲನೇ ನಿಯಮ ಮಕ್ಕಳೇ. ಈ ನಿಯಮವನ್ನು ಎ ಘಾತ ಅಂತ ಕೊಟ್ಟಿಲ್ಲ, ಈ ವರ್ಷ ನಿಮಗೆ n ಘಾತ a ಗುಣಿಸು n ಘಾತ b = n ಘಾತ a + b. ಇದನ್ನು ಎಲ್ಲೆಲ್ಲಿ ಮಾಡಿದರೆ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ, 3/7 ಅಂತಿದೆ ನೋಡಿ. ಇದನ್ನು 3/3 ಗುಣಿಸು 3/4. ನೋಡಿ, 4 3 ಘಾತ ಸಂಖ್ಯೆಗಳನ್ನು ಕೂಡಿಸಿದಾಗ 4 3 ಎಷ್ಟು ಬರ್ತದೆ? 7 ಬರ್ತದಲ್ವಾ? ಅದು ಯಾವ ನಿಯಮ? ಇದೇ ನಿಯಮ. n ಘಾತ a n ಘಾತ a n ಘಾತ b 3/4. ಆಗ ಇದನ್ನು ಕೂಡಿಸಿದಾಗ 3 4 ಕೂಡಿಸಿದಾಗ ಘಾತಗಳನ್ನು ಕೂಡಿಸೋದು ಯಾವಾಗ? ಕೆಳಗೆ ಆಧಾರ ಸಂಖ್ಯೆ ಸಮವಿದ್ದಾಗ ಮಾತ್ರ. ಇನ್ನೊಂದೆರಡು ಎಕ್ಸಾಂಪಲ್. a ಘಾತ 5 ಅಂತ ಹೇಳೋದನ್ನು ನಾನು a ಘಾತ 3 ಗುಣಿಸು a ಘಾತ 2 ಅಂತ ಬರಿಬೋದಾ? 3 ಮತ್ತು 2ಅನ್ನು ಕೂಡಿಸಿದಾಗ ಎಷ್ಟು ಬರ್ತದೆ? 5. ಈಗ ನೆಕ್ಸ್ಟ್ ಲೆಕ್ಕ ನಾನು ಹೇಳ್ತೀನಿ. 7/4 ಇಂಟು 7/2. ನೀವು ಆನ್ಸರ್ ಹೇಳಿರ್ತೀರಾ ಅಂತ ತಿಳ್ಕೊಳ್ತೀನಿ. ಎಷ್ಟೋ? 7/4 ಮತ್ತು 2ಅನ್ನು ಕೂಡಿಸಿದಾಗ ಎಷ್ಟು ಬರ್ತದೆ? 6 ಬರ್ತದೆ. ಇದು ಆನ್ಸರ್ ಆಗಿರ್ತದೆ. ಇನ್ನೊಂದು 5/2 ಇಂಟು 5/4 ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಏನು ಬರೀತೀರಾ? 5/4 ಮತ್ತು 2ಅನ್ನು ಕೂಡಿಸಿದಾಗ 6. ಒಂದು ವೇಳೆ ಮೈನಸ್ ಬಂತಪ್ಪ, 5/-2 ಇಂಟು 5/+4 ಅಂತ ಕೊಟ್ಟರು. ಈಗ ಏನು ಮಾಡ್ತೀರಾ? 5/-2 + 4. ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ಎರಡು ಬೇರೆ ಬೇರೆ ಚಿಹ್ನೆ ಇದ್ದರೆ ಕಳಿಬೇಕು ಅಂತ ಗೊತ್ತಿದೆ. ಅದನ್ನು ಫಸ್ಟ್ ಬರ್ಕೊಳ್ಳಿ. -2 + 4. ಇಲ್ಲಿ ಬೇರೆ ಬೇರೆ ಚಿಹ್ನೆಗಳಿದೆ. ಒಂದು ಸಲ ಮೈನಸ್ ಇದೆ, ಒಂದು ಸಲ ಪ್ಲಸ್ ಇದೆ. ಏನು ಮಾಡ್ತೀರಾ? ಕಳಿತೀರಾ. ಎಷ್ಟರಿಂದ ಎಷ್ಟನ್ನು? 4ರಿಂದ 2ಅನ್ನು ಕಳಿತೀರಿ. ಎಂತ ಬಂತು? 5/+2 ಬಂತು. ಓಕೆನಾ? ಈಗ ಇದು ಮೊದಲನೇ ನಿಯಮ. ಯಾವುದು? ಇದು ಮೊದಲನೇ ನಿಯಮ. n ಘಾತ a ಇಂಟು n ಘಾತ b = n ಘಾತ a + b. ಇದರ ಮೇಲೆ ಯಾವ ಲೆಕ್ಕ ಕೊಟ್ಟರು ಮಾಡಲಿಕ್ಕೆ ಕೊಡ್ತಿರ್ಬೇಕು. ನೆಕ್ಸ್ಟ್ ಎರಡನೇ ನಿಯಮವನ್ನು ಹೇಳೋದನ್ನು ನಾನು ಬಿಡಿಸಿ ಬರೆದಾಗ 7 ಇಂಟು 7 ಇಂಟು 7 ಇಂಟು 7 ಎಷ್ಟು ಸಲ ಬರೆದೆ? 4 ಸಲ ಬರೆದೆ. ಇದನ್ನು 2ಅನ್ನು ಒಂದು ಗುಂಪು, ಇದನ್ನು 2ಅನ್ನು ಒಂದು ಗುಂಪು ಮಾಡಿದ್ರೆ 7/2 ಇಂಟು 7/2 ಅಂತ ಬರಿತೀನಲ್ಲ. ಅಥವಾ ನಾನು 7/2 ಎಷ್ಟು ಸಲ ಇದೆ? 2 ಸಲ ಇದೆ. 2 ಸಲ ಇದೆ ನೋಡಿ. ಇದನ್ನು ಗುಣಿಸಿದಾಗ ನನಗೆ 2 4 ಬಂತಲ್ಲ, 7/4 ಬಂತಲ್ಲ. ಅದೇ ಥರ ಇನ್ನೊಂದು ಲೆಕ್ಕ ನೋಡಿ. ಇದನ್ನು ನಾವು ಈಸಿಯಾಗಿ ಈಗ 2/10 ಅಂತಿದ್ದು ನೋಡ್ಕೊಳ್ಳಿ. ಎಷ್ಟು ಸಲ ಬರೆಸ್ತೀರಾ? 2ಅನ್ನು 10 ಸಲ ಬರಿತೀರ ಅಲ್ವಾ? ಅದನ್ನು ಗ್ರೂಪ್ 2 ಗ್ರೂಪ್ ಬೇಕಾದರೂ ಮಾಡ್ಬೋದು, 5 ಗ್ರೂಪ್ ಬೇಕಾದರೂ ಮಾಡ್ಬೋದು. ಅಥವಾ 2/5 ಎಷ್ಟಾಗುತ್ತೆ? ಇದನ್ನು ಬ್ರ್ಯಾಕೆಟ್ಲಿ ಬರ್ಕೊಳ್ಳೋದು. ಇದರದ 5 10. ಏನಿದು? ಅಪವರ್ತನಗಳು. ಅರ್ಥ ಆಯ್ತಲ್ಲ? 5 10. ಅಥವಾ ಇದನ್ನು ಏನು ಬರಿಬೋದು? 2/2 ಅದರ ಗುಂಪನ್ನು ಎಷ್ಟು ಗುಂಪುಗಳು ಮಾಡ್ಬೋದು? 5. ಈಗಲೂ ಅಷ್ಟೇ, ಮೇಲೆ ಘಾತಗಳನ್ನು ಗುಣಿಸಿದಾಗ ಏನು ಬರಬೇಕು? ಈ 10 ಬರಬೇಕು. ಈಗ ಸೂತ್ರ ಏನಿದಕ್ಕೆ ಅಂತ ಹೇಳಿದ್ರೆ n ಘಾತ a ಘಾತ b ಆದಾಗ n ಘಾತ
ಎ ಬಿ. ಮಕ್ಕಳೇ ಇಲ್ಲಿ ಬ್ರ್ಯಾಕೆಟ್ ಹಾಕಿದ ತಕ್ಷಣ ಇದೆರಡನ್ನು ಗುಣಿಸ್ಬೇಕು ಅಂತ ಅರ್ಥ ಆಯ್ತಾ. ಒಂದು ವೇಳೆ ಬ್ರ್ಯಾಕೆಟ್ ಹಾಕಿಲ್ಲ ಅಂದರೆ ಅದು ಬೇರೆ ಡಿಫ್ರೆಂಟು. ಈಗ ಫಾರ್ ಎಕ್ಸಾಂಪಲ್ ಈ ಥರದ್ದು ಕ್ವಶನ್ ಕೇಳಿದ್ದಾರೆ, 2 ಇಲ್ಲಿ 3 ಅಂತ ಹಾಕಿದ್ದಾರೆ, ಅಥವಾ 2 ಅದರ ಘಾತ 3 ಅಂತ ಈಗ ಹಾಕಿದ್ದಾರೆ, ಇಲ್ಲಿ ಬ್ರ್ಯಾಕೆಟ್ ಇಲ್ಲ ನೋಡಿ. ಇದರ ಅರ್ಥ ಏನಂದರೆ ಇದು ಮತ್ತು ಇದನ್ನು ಗುಣಿಸ್ಬೇಕು, ಆಗ ಎಷ್ಟಾಗುತ್ತೆ, 2 3 6. ಈಗ ಇದನ್ನು ತೊಗೊಂಡಾಗ 2 ಅಂತ ಓದ್ಕೋಬೇಕು. ಇದನ್ನು ಯಾವುದನ್ನು, ಇದನ್ನು ಏನಂತ ಓದ್ಕೋಬೇಕು, 2 ಅರ್ಥ ಏನು, 2 ಅಂದರೆ 2ಅನ್ನು 3 ಸಲ ಹಾಕ್ಕೊಂಡು ಗುಣಿಸ್ಬೇಕು. 2 4 4 8. ಆಗ ಇದು ಎಷ್ಟಾಗುತ್ತೆ, 2 ಯಾವ್ದು ದೊಡ್ಡದು, ಸ್ವಾಭಾವಿಕವಾಗಿ ನಂಬರ್ ನೋಡೋದಕ್ಕೆ ಗೊತ್ತಾಗ್ತದೆ 2 ದೊಡ್ಡದು ಅಂತ. ಈ ಥರದ ಲೆಕ್ಕ ಸಹ ಕೇಳಿದ್ದಾರೆ. ನೆಕ್ಸ್ಟ್ ನಿಯಮ 2 ಅಂತ ಹೇಳಿದ್ರೆ ಮಕ್ಕಳೇ, ಇಲ್ಲಿ ಘಾತಗಳೆರಡು ಸಮ ಇರೋದ್ರಿಂದ ಇದನ್ನು ಯಾವ ರೀತಿ ಬರಿಬೋದು, 3 × 2 ಅಂತ ಬರೆದ್ಬಿಟ್ಟು ಅದರ ಘಾತ ಎಷ್ಟು ಅಂತ ಬರಿಬೋದು, 4. ಇದ್ರ ಸೂತ್ರ ಏನಂತ ಹೇಳಿದ್ರೆ n ಘಾತ a ಈಕ್ವಲ್ ಟು n × m ಘಾತ ಎ ಅಂತ ನೋಡಿ. m ಆಧಾರ ಬೇರೆ ಬೇರೆ ಇದೆ, ಆಗ n ಮತ್ತು m ಬೇರೆ ಬೇರೆ ಸಂಖ್ಯೆಗಳು, ಘಾತ ಸಂಖ್ಯೆಗಳು ಮಾತ್ರ a ಆದಾಗ ನಾವು ಹೀಗೆ ಬರಿಬೋದು, n × m ಘಾತ ಎ ಅಂತ ಬರಿಬೋದು. ಈಗ ಎಕ್ಸಾಂಪಲ್ಗೆ ಒಂದೆರಡು ಲೆಕ್ಕಗಳನ್ನ ಬರೆಯೋಣ. 2 ಇಂಟು 3 ಅಂತ ಬಂತು ಅಂತ ತಿಳ್ಕೊಳ್ಳಿ. ಎರಡರದ್ದು ಘಾತ ಏನಾಗಿದೆ, ಸೇಮ್ ಇದೆ. ಆಗ ನಾನು ಏನು ಬರಿತೀನಿ, 2 × 3 ಘಾತ ಏನು ಬರಿತೀನಿ, 3 ಅಂತ ಬರಿತೀನಿ. ಯಾವ ನಂಬರ್ ಬೇಕಾದ್ರೂ ತೊಗೋಬೋದು ಮಕ್ಕಳು. ಓಕೆ, ಇದೊಂದು ಸೂತ್ರ. ಇದು ಎಷ್ಟನೇ ಸೂತ್ರ ಆಯಿತು, 3ನೇ ಸೂತ್ರ. ಓಕೆ, ಈಗ 4ನೇ ಸೂತ್ರ ಏನು ಹೇಳ್ತದೆ ಅಂತ ಹೇಳಿದ್ರೆ, m ಘಾತ a ಭಾಗಿಸು m ಘಾತ b ಈಕ್ವಲ್ ಟು m ಘಾತ a ಮೈನಸ್ b. ಓಕೆನಾ ಮಕ್ಕಳೇ, ಅಥವಾ m ಬೇಕಾದರೂ ಕೊಡ್ಬೋದು ಅವರು. n ಘಾತ a ಭಾಗಿಸು n ಘಾತ b ಈಕ್ವಲ್ ಟು n ಘಾತ a ಮೈನಸ್ b. ಯಾವ ಥರ ಬೇಕಾದರೂ ಆಗ್ಬೋದು. ಅಥವಾ ಒಂದು ವೇಳೆ ನಿಮ್ಗೆ ಹೇಳಬೇಕಾದ್ರೆ a ಘಾತ m ಮೈನಸ್ ಭಾಗಿಸು a ಘಾತ n ಅಂತ ಏನಾದರೂ ಕೊಟ್ಟಿದ್ರೆ ಉತ್ತರದಲ್ಲಿ a ಘಾತ m ಮೈನಸ್ n. ಯಾವ ಥರ ಬೇಕಾದರೂ ಕ್ವಶನ್ನ ಟ್ವಿಸ್ಟ್ ಮಾಡ್ಕೊಳ್ಬೋದು. ಇದು ಲಾ ಚೇಂಜ್ ಮಾಡ್ಕೊಳ್ಬೋದು, ನೀವು ಅದನ್ನು ಮಾಡಲಿಕ್ಕೆ ಗೊತ್ತಿರಬೇಕು. ಈಗ ಇದ್ರ ಬೇಸಲ್ಲಿ ಲೆಕ್ಕಗಳನ್ನ ಮಾಡ್ತೀನಿ ನೋಡಿ. 2 ಘಾತ 6 ಭಾಗಿಸು 2 ಘಾತ 3 ಅಂತ ಕೊಟ್ಟಿದ್ರೆ, ಯಾವಾಗ ಇದು ಎ ಬೆಲೆ ಜಾಸ್ತಿ ಆಗಿದ್ದಾಗ ಅರ್ಥ ಏನು, 2 ಘಾತ 6 ಭಾಗಿಸು 2 ಘಾತ 3. ಏನು ಮಾಡಬೇಕು, ಘಾತ ಸಂಖ್ಯೆಯನ್ನು ಮೈನಸ್ ಮಾಡಬೇಕು. 2 ಅಂತ ಹಾಕಿ 6 ಮೈನಸ್ 3, 6ರಿಂದ 3 ಕಳೆದ್ರೆ ಎಷ್ಟು, 2 ಘಾತ 3 ಅಂತ. ಓಕೆನಾ. ಅದೇ ಥರ ತುಂಬ ಲೆಕ್ಕಗಳನ್ನ ನೀವೇ ಸ್ವಂತವಾಗಿ ನೀವು ನಿಮ್ಮ ಫ್ರೆಂಡ್ಸಿಗೆ ಕೊಟ್ಕೊಂಡು ಮಾಡ್ಕೊಂಡು ಹೋಗಿ. ಈಗ 3 ಅಂತ ತಗೊಳ್ಳೋಣ. 3 ಘಾತ 6 ಭಾಗಿಸು 3 ಘಾತ 4 ಅಂತ ತಗೊಳ್ಳಿ. ಆಗ ಏನು ಮಾಡ್ತೀರಾ, 3 ಘಾತ 6 ಮೈನಸ್ 4. ಯಾವ ಸೂತ್ರ ಇದೆ, n ಘಾತ a ಭಾಗಿಸು n ಘಾತ b ಅಂತ ಹೇಳಿದ್ರೆ n ಘಾತ a ಮೈನಸ್ b. 6ರಿಂದ 4 ಕಳೆದ್ರೆ ಎಷ್ಟು ಬರುತ್ತೆ, 3 ಘಾತ 2 ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ. ಇದೊಂದು ನಿಯಮ ನಿಮಗೆ ಕಲ್ತಿರಬೇಕು. ನೆಕ್ಸ್ಟ್ ನಿಯಮ, ಒಂದು ವೇಳೆ ಏನಾದರೂ ಇದು ಚಿಕ್ಕದೇ ಇದೆ ಯಾವುದಾದ್ರೂ ನೋಡಿ. ಈಗ 2 ಘಾತ 2 ಭಾಗಿಸು 2 ಘಾತ 8 ಅಂತ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. ಆಗ ಕೆಳಗೆ ದೊಡ್ಡದಾಯಿತು. ಆಗ ನಾವೇನು ಮಾಡ್ಬೋದು, 1/2 ಘಾತ 8 ಇದನ್ನು ಕೆಳಗೆ ತೊಗೊಬನ್ನಿ, ಮೈನಸ್ 2. ಯಾವಾಗ ಕೆಳಗೆ ದೊಡ್ಡದಿದ್ದಾಗ ಆಗ ಎಷ್ಟಾಗುತ್ತೆ, 1/2 ಘಾತ 8ರಿಂದ 2 ಹೋದರೆ ಎಷ್ಟಾಗುತ್ತೆ, 6 ಆಗುತ್ತೆ. ಇದನ್ನು ಈ ರೀತಿ ಬೇಕಾದರೂ ಬರಿಬೋದು. ಓಕೆನಾ. ಈಗ 2 ಘಾತ ಮೈನಸ್ 1 ಅಂತ ಹೇಳಿದ್ರೆ ಯಾವಾಗಲೂ 1/2, 2 ಘಾತ 1 ಅಂತ ಬರಿತೀರಿ. ಓಕೆ, ಮೇಲೆ ಮೈನಸ್ ಇದ್ದರೆ ನಾವು ಕೆಳಗೆ ಬರೆದ ತಕ್ಷಣ ಅದೇನಾಗುತ್ತೆ, 1/2 ಅಂತ ಆಗುತ್ತೆ, ಪ್ಲಸ್ ಆಗುತ್ತೆ. ಈಗ 10 ಘಾತ ಮೈನಸ್ 3 ಅಂತ ಇದನ್ನು ಪ್ಲಸ್ ಮಾಡಬೇಕು ಅಂದರೆ ನಾನೇನು ಮಾಡಬೇಕು, 1/10 ಘಾತ 3 ಅಂತ ಬರಿಬೋದು. ನೋಡಿ ಮಕ್ಕಳು, ಇದೇ ಥರ ವೈಸ ಒಂದು ವೇಳೆ ಕೆಳಗೆ ನಮಗೆ 1/10 ಘಾತ ಮೈನಸ್ 3 ಅಂತ ಕೊಟ್ಟಿದ್ರೆ ನಾನು ಇದನ್ನು ಪ್ಲಸ್ ಮಾಡಬೇಕು ಅಂದರೆ ಮೇಲೆ ಬರೆದ್ರೆ ಆಯಿತು 10 ಘಾತ 3 ಅಂತ. ಇದು 1 ಭಾಗಿಸು ಅಂತಿದೆ, ನಾವು ಮೇಲೆ ಬರೆದಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಇದರದ್ದು ಜನರಲ್ ಫಾರ್ಮುಲಾ ಬಂದು ಎ ಘಾತ ಮೈನಸ್ ಎನ್ ಘಾತ ಮೈನಸ್ ಎ ಈಕ್ವಲ್ ಟು 1 ಭಾಗಿಸು ಎನ್ ಘಾತ ಎ. ಇದು ಉಲ್ಟಾ 1/n ಘಾತ ಮೈನಸ್ ಎ ಅಂತ ಹೇಳಿದ್ರೆ ಇದನ್ನು ಮೇಲೆ ತೆಗೆದ್ರೆ ಅದೇನಾಗುತ್ತೆ, ಪ್ಲಸ್. ನೋಡಿ, ಮೈನಸ್ ಎ ಅಂತ ಹೇಳೋದು ಮೇಲಿದ್ದಾಗ
ಇದನ್ನು ಪ್ಲಸ್ ಮಾಡಬೇಕಾದ್ರೆ ಕೆಳಗೆ ಬರಿಬೇಕು. ಮೈನಸ್ ಎ ಅಂತ ಹೇಳೋದು ಕೆಳಗೆ ಇದ್ದಾಗ ಪ್ಲಸ್ ಮಾಡಬೇಕಾದ್ರೆ ಏನು ಮಾಡಬೇಕಾಗತ್ತೆ, ಮೇಲೆ. ಮತ್ತು ಇನ್ನು ನೆಕ್ಸ್ಟಲ್ಲಿ ವೈಜ್ಞಾನಿಕ ಪದ್ಧತಿ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಬಿಂದುಗಳನ್ನು ಶಿಫ್ಟ್ ಮಾಡೋದ್ರ ಬಗ್ಗೆ ಹೇಳಿದ್ದಾರೆ ಮಕ್ಕಳೇ. ಘಾತಾಂಕ ರೂಪದಲ್ಲಿ ಬರೆಯೋದು. ಈಗ ನೋಡಿ, ನೀವು ವಿಸ್ತರಿಸೋದು ಕಲ್ತಿದ್ರೆ 4, 6, 7, 5 ಅಂತ ಕೊಟ್ಟರೆ 4 ಗುಣಿಸು 1, 2, 3 ಅಂಕಿಗಳಿರೋದ್ರಿಂದ ಎಷ್ಟು ಸೊನ್ನೆ ಹಾಕ್ತೀರಾ, 3 ಸೊನ್ನೆ ಹಾಕ್ತೀರಾ. ಪ್ಲಸ್ 6 ಗುಣಿಸು ಎಷ್ಟು ಸೊನ್ನೆ 3 ಸೊನ್ನೆ ಇದ್ದಿದ್ದ ವಸ್ತು ಈಗ 2 ಸೊನ್ನೆ ಆಗುತ್ತೆ. ಪ್ಲಸ್ 7 ಗುಣಿಸು 1 ಸೊನ್ನೆ ಆಗುತ್ತೆ. ಪ್ಲಸ್ 5 ಗುಣಿಸು 0 ಇಲ್ಲ, ಓಕೆ, 1 ಮಾತ್ರ ಬರುತ್ತೆ. ಈಗ ಇದನ್ನು 4 ಇಂಟು ಎಷ್ಟು ಸೊನ್ನೆಗಳಿದೆ, 4 ಇದೆ, 3 ಇದೆ ಅಲ್ವಾ, ಆಗ 10 ರ ಘಾತ 3 ಅಂತ ಬರಿತೀನಿ. ಪ್ಲಸ್ 6 ಇಂಟು 10 ರ ಘಾತ 2 ಪ್ಲಸ್ 7 ಇಂಟು 10 ರ ಘಾತ 1 ಪ್ಲಸ್ 5 5, ಈ ರೀತಿ ಬರಿತೀವಿ, ಓಕೆನಾ. ಅಥವಾ ಬಿಂದು ಇದ್ದಾಗ ಅದನ್ನೇನು ಮಾಡ್ತೀವಿ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಬಿಂದು 2, 4 ಅಂತಿದ್ದಿದ್ರೆ ನಾವು ಇದನ್ನೆಲ್ಲ ಬರೆದು ಏನು ಬರಿತಿದ್ವಿ, 2 ಈ 2 ಓಕೆ, ಬಿಂದು ಇದ್ದರೆ 2 ಗುಣಿಸು 1/10 ಅಂತ ಬರೀತೀವಿ. ಬಿಂದು ಆದಮೇಲೆ ಒಂದು ಅಂಕಿ ಅಲ್ವಾ, 10 ಪ್ಲಸ್ 4 ಈ 4 ಬರೆಯೋದು ಗುಣಿಸು 1/100 ಅಂತ ಬರೀತೀವಿ. ಮತ್ತು ಇನ್ನು ಘಾತಾಂಕವನ್ನು ವೈಜ್ಞಾನಿಕವಾಗಿ ಹೇಗೆ ಬರಿಬೋದು ಅಂತ, ವೈಜ್ಞಾನಿಕವಾಗಿ ಘಾತಾಂಕ ರೂಪದಲ್ಲಿ ಬರೀರಿ ಅಂತ. ದೊಡ್ಡ ದೊಡ್ಡ ಸಂಖ್ಯೆಗಳು, ಸೂರ್ಯನಿಂದ ಭೂಮಿಗಿರುವ ದೂರ ದೊಡ್ಡ ದೊಡ್ಡ ನಂಬರ್ ಬರುತ್ತೆ, ತುಂಬ ಝೀರೋಸ್ ಬರುತ್ತೆ, ಆಗ ಅದನ್ನಷ್ಟನ್ನು ಬರೆಯೋಕ್ಕೆ ಕಷ್ಟ ಆಗುತ್ತೆ. ಆಗ ನಾವು ಹೇಗೆ ಬರಿಬೋದು ಅಂತ ಒಂದು ಎಕ್ಸಾಂಪಲ್, ಇಲ್ಲಿ ಪಾಯಿಂಟ್ ಹಾಕಿ ಇಲ್ಲಿ ಹೀಗಿದ್ದರೆ ಇಲ್ಲಿಗೆ ಪಾಯಿಂಟ್ ನಾನು ಬರಿತಾ ಇದ್ದೀನಿ, 1.2 ಅಂತ ಬರಿತಾ ಇದ್ದೀನಿ ಅಂತಂದರೆ ನಾನು ಕೌಂಟ್ ಮಾಡ್ತೀನಿ, 1, 2, 3 ಅಂಕಿ ಇದೆ, ಆಗ ಇಂಟು 10 ರ ಘಾತ -3 ಅಂತ ಬರಿತೀನಿ, ಓಕೆ. ಪಾಯಿಂಟ್ ಇಲ್ಲಿದ್ದರೆ ಪಾಯಿಂಟ್ ಏನಿಲ್ಲ, ಬರೀ ಇಲ್ಲಿ ಬಿಡಿ 10, 100, 1000, 10,000, ಲಕ್ಷ, 1,20,000 ಅಂತ ಕೊಟ್ಟಿದ್ದಾರೆ. ಇದನ್ನು ನಾನೇನು ಮಾಡಬೇಕು, ಒಂದು ಬಿಂದು ಇಲ್ಲಿಗೆ ಬಿಂದು ಹಾಕ್ತೀನಿ ಅಂತ ಹೇಳಿದ್ರೆ ಎಷ್ಟು ಅಂಕಿ ಇದೆ ಇದ್ರ ಮುಂದೆ ಅಂತ ನೋಡ್ತೀನಿ, 1, 2, 3, 4, 5, ಆಗ ಅದನ್ನು 10 ರ ಘಾತ 5 ಅಂತ ಬರಿತೀನಿ. ಏನು +5 ಬರಿತೀನಿ, -5 ಅಲ್ಲ, ಅರ್ಥ ಆಯ್ತಲ್ವಾ. ಇದಿಷ್ಟು ನಿಮಗೆ ಗೊತ್ತಿರಬೇಕಾಗಿರೋದು ಮಕ್ಕಳೇ, ಓಕೆ. ಥ್ಯಾಂಕ್ ಯು ಮಕ್ಕಳೇ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.